ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆತ್ಮೀಯರೇ, ಈಗಾಗಲೇ ಕಾರ್ತಿಕ ಮಾಸ ಮುಗಿತಾ ಬಂದಿದೆ. ಈ ಕಾರ್ತಿಕ ಮಾಸದ ಅಮಾವಾಸ್ಯೆ ಶ್ರೇಷ್ಠವಾಗಿರ್ತಕ್ಕಂಥ ಅಮಾವಾಸ್ಯೆ ಎಲ್ಲೆಲ್ಲೂ ಲಕ್ಷದೀಪೋತ್ಸವಾದಿಗಳೆಲ್ಲವೂ ನಡೀತಾ ಇರ್ತದೆ. ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ, ಇನ್ನಿತರೆ ಕೆಲವು ಪ್ರಾಂತ್ಯಗಳಲ್ಲಿ ದೀಪೋತ್ಸವಗಳು ಇದೆಲ್ಲವೂ ಸಹಿತವಾಗಿ ಜರುಗ್ತಾ ಇರ್ತದೆ. ಅಂದಾಗ ನಾವು ದೀಪವನ್ನು ಹಚ್ಚುವುದರಲ್ಲಿ ಲಕ್ಷ್ಯವನ್ನು ಇಡಬೇಕಾಗಿರ್ತಕ್ಕಂಥದ್ದು, ಅಜ್ಞಾನವನ್ನು ದೂರ ಮಾಡಿಕೊಂಡು ಜ್ಞಾನವನ್ನು ಬೆಳಗಿಸಿಕೊಳ್ಳಬೇಕು. ಅಂದರೆ ಕತ್ತಲೆಯನ್ನು ದೂರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬೆಳಕನ್ನು ಕಾಣಬೇಕು ಅಂತಾದಲ್ಲಿ ಅಮಾವಾಸ್ಯೆಯಂದು ನೀವು ವಿಶೇಷವಾಗಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗ್ತದೆ. ಇನ್ನು ಅವತ್ತಿನ ದಿವಸ ದೀಪದಾನವನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಕಾರ್ತಿಕ ಮಾಸದ ಅಮಾವಾಸ್ಯೆ ಅಂದರೆ ಸರ್ವಶ್ರೇಷ್ಠವಾದಂತಹ ಅಮಾವಾಸ್ಯೆ, ಶರತ್ಕಾಲದ ಕೊನೆಯ ದಿವಸವಾಗಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಜೀವನದಲ್ಲಿ ಮುಂದೆ ಯಾವುದೇ ರೀತಿಯಂತಹ ಕೈ ಘಟನೆಗಳು ಬರಬಾರದು ಹೇಳುವಂತಹ ಸಂಕಲ್ಪವನ್ನಿಟ್ಟುಕೊಂಡು ನಾವು ದೀಪದಾನವನ್ನು ಮಾಡಿದಾಗ ಆ ದೀಪದ ಶಕ್ತಿಯಿಂದ, ದೀಪದ ಜ್ಯೋತಿಯಿಂದ ಅಥವಾ ದೀಪದಲ್ಲಿರತಕ್ಕಂತಹ ವಿಶೇಷವಾದಂತಹ ಜ್ಞಾನಶಕ್ತಿಯಿಂದ ನಮ್ಮ ಜೀವನದಲ್ಲೂ ಸಹಿತವಾಗಿ ಜ್ಞಾನಶಕ್ತಿಯನ್ನು ಬೆಳಗಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಾವು ದೀಪದಾನವನ್ನು ಮಾಡಬೇಕು. ಒಂದು ದೀಪ ಅಂತ ಇಟ್ಟಾಗ ಆ ದೀಪದಲ್ಲಿ 3 ದೇವತೆಗಳು ಇದ್ದೇ ಇರ್ತಾರೆ. ದೀಪ ಮೂಲೆ ಸ್ಥಿತೋ ಬ್ರಹ್ಮ, ದೀಪ ಮಧ್ಯೆ ಜನಾರ್ದನ, ದೀಪಾಗ್ರೇ ಶಂಕರ ಪ್ರೋಕ್ತಃ, ದೀಪರಾಜಾಯ ತೇ ನಮಃ. ನಾವು ದೀಪವನ್ನು ನೋಡಿ ಕೈ ಮುಗಿತೇವೆ. ಕೈ ಮುಗಿಯುವಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳ್ತೇವೆ. ಹೀಗಿರುವಾಗ ನಮಗೆ 3 ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ, ಅರ್ಥಾತ್ ತ್ರಿಮೂರ್ತಿಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ದೀಪದಾನ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯಾತಿಥಿಯಂದು ದೀಪದಾನವನ್ನು ಮಾಡಿದರೆ ನಮಗೆ ಸಕಲ ದೋಷಗಳು ಪರಿಹಾರವಾಗ್ತಿದೆಯಂತೆ. ಯಾವಾಗ ಇದು ಬರ್ತಾ ಇದೆ? ಇದೇ ತಿಂಗಳು, ಅರ್ಥಾತ್ ನವೆಂಬರ್ 20ನೇ ತಾರೀಕು ಅಮಾವಾಸ್ಯ. ಅಂದರೆ ಕ್ಯಾಲೆಂಡರ್ನಲ್ಲೆಲ್ಲ 20ನೇ ತಾರೀಕು ನಮೂದಿಸಿದ್ದಾರೆ. ಪಂಚಾಂಗದಲ್ಲೂ ಸಹಿತವಾಗಿ ಬೆಳಗಿನ ಸಂದರ್ಭದಲ್ಲಿದೆ, ಸಾಯಂಕಾಲದ ಸಂದರ್ಭದಲ್ಲಿ, ಮುಂಚಿನ ದಿವಸವೇ ಸಾಯಂಕಾಲದ ಸಂದರ್ಭದಲ್ಲಿ ಅಮಾವಾಸ್ಯೆ ಬಂದಿರ್ತದೆ. ಹೀಗಿರುವಾಗ ನಾವು ಸಂಕಲ್ಪಕ್ಕೆ ನಮಗೆ ಇರತಕ್ಕಂಥದ್ದು ಬೆಳಗಿನ ಸಂದರ್ಭದಲ್ಲಿ. ಆದ್ದರಿಂದ ನಾವು 20ನೇ ತಾರೀಕಿನ ದಿವಸ ಅಮಾವಾಸ್ಯೆಯ ಆಚರಣೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಒಂದು ದೀಪದಾನವನ್ನು ಮಾಡಿದ್ವಿ. ಆಗ ಆ ದೀಪದ ಮಹತ್ವದಿಂದ ನಮಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ಈ ದೀಪದಾನವನ್ನು ಮಾಡುವಾಗ 5 ಕದರು ಇರಬೇಕಾಗಿರ್ತಕ್ಕಂಥದ್ದು. 5 ಮುಖದಲ್ಲಿ ದೀಪವನ್ನು ಹಚ್ಚಿ ನಾವು ದೀಪವನ್ನು ದಾನವನ್ನು ಮಾಡಿದ್ವಿ. ಆಗ ದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಮಂತ್ರವನ್ನು ಉಚ್ಚರಿಸಿ ದಾನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆ ದಾನ ಯಾವುದಾಗಿದ್ದರೆ, ಅಲ್ಲ, ದಾನದ ಮಂತ್ರ ಯಾವುದಾಗಿದ್ದರೆ, ಅಂಧಕಾರೇ ಮಹಾಘೋರೆ ಸಂಸಾರೇ ಮಾಯಯಾಮೃತೆ ಸಂಸಾರೇ ಸಾಗರೇ ಘೋರೆ ಮಾಂ ಉದ್ಧರ ನಮೋಸ್ತುತೆ. ನೋಡಿ, ಅಲ್ಲಿ ಮಾಂ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಮಾಂ ಅಂದರೆ ನನ್ನನ್ನು ಅಥವಾ ನನ್ನವರನ್ನು, ಉದ್ಧಾರ ಮಾಡು, ಅದಕ್ಕೋಸ್ಕರವಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಈ ಮಂತ್ರವನ್ನು ಹೇಳಿ ನೀವು ದೀಪದಾನವನ್ನು ಮಾಡಿದಿರಿ. ಯಾರ್ದಾರು ಕೈಯಲ್ಲಿಟ್ಟರೆ, ಹೆಣ್ಣು ಮಕ್ಕಳ ಕೈಯಲ್ಲಿ ಅಥವಾ ಹೆಂಗಸರ ಕೈಯಲ್ಲಿ, ವೃದ್ಧ ಮಾತೆಯರ ಕೈಯಲ್ಲಿ, ಅಥವಾ ಬ್ರಾಹ್ಮಣರಿಗೆ ಅಥವಾ ಅರ್ಚಕರಿಗೆ ಅಥವಾ ಅಯ್ಯನವರಿಗೆ ದೀಪದಾನವನ್ನು ಮಾಡಿದ್ರಿ, ಇಲ್ಲ ದೇವಸ್ಥಾನಗಳಿಗೆ ನೀವು ದೀಪವನ್ನು ಕೊಟ್ರಿ ಅಥವಾ ಗೋಶಾಲೆಗೆ ದೀಪವನ್ನು ಕೊಟ್ರಿ, ಆಗ ನೀವಿರತಕ್ಕಂತಹ ದೋಷಾದಿಗಳೆಲ್ಲ ಪರಿಹಾರವಾಗಿ, ಅಜ್ಞಾನ ನಿವಾರಣೆಯಾಗಿ, ಜ್ಞಾನಜ್ಯೋತಿ ಬೆಳಗುವುದರ ಮೂಲಕವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತದೆಯಂತೆ. ನಾವು ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚುವಾಗ ಹೇಳ್ತೇವೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶಾಯ ಸಂಧ್ಯಾಜ್ಯೋತಿ ನಮೋಸ್ತುತೆ. ಮಮ
ಈ ಶ್ಲೋಕವನ್ನು ನಾವು ಪಠನವನ್ನು ಮಾಡ್ತೇವೆ ಅಂದಾಗ ನಮ್ಮ ಶತ್ರು ಬುದ್ಧಿಗಳೆಲ್ಲವೂ ಸಹಿತವಾಗಿ ಶತ್ರುತ್ವದ ಬುದ್ಧಿ ವಿನಾಶವಾಗಿ ನಮ್ಮಲ್ಲಿ ಮಿತ್ರತ್ವ ಬೆಳೆಸಿಕೊಂಡು ನಮ್ಮ ಕುಟುಂಬದಲ್ಲಿ ಶ್ರೇಯಸ್ಸನ್ನು ಕಾಣುವುದಕ್ಕೋಸ್ಕರವಾಗಿ ನಾವು ದೀಪವನ್ನು ದಾನ ಮಾಡಿದಾಗ ನಮಗಿರ್ತಕ್ಕಂತಹ ಅಜ್ಞಾನ ದೂರವಾಗಿ ಜ್ಞಾನಜ್ಯೋತಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಾಗಿ ಜ್ಞಾನಜ್ಯೋತಿಯನ್ನು ಬೆಳೆಸಿಕೊಳ್ಳಿ. ಪ್ರತಿ ಮನೆಯವರು ಸಹಿತವಾಗಿ ಸಾಧ್ಯವಾದಲ್ಲಿ ದೀಪದಾನವನ್ನು ಮಾಡಿಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಆತ್ಮೀಯರೇ, ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಮ್ಮ ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭವಾಗ್ತದೆ, ಮಂಗಳವಾಗಲಿ. ಶುಭವಸ್ತು.